ಎಲ್ಲರಿಗೂ ಭೀಮ ವಂದನೆಗಳು ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ, ಆತ್ಮೀಯರೇ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ್ಕ ಜೈನರ ಉದ್ಯಾನ. ಎಷ್ಟೋ ಅರ್ಥಪೂರ್ಣವಾದ ಕುವೆಂಪುರವರ ಮಾತುಗಳನ್ನು ಹಾಗೂ ಮಾನವೀಯ ಮೌಲ್ಯಗಳ ಮೇಲೆ ನೆಲೆಗಟ್ಟಿನ ಮೇಲೆ ಇವತ್ತು ಬಾಬಾ ಸಾಹೇಬರು ನಮ್ಮ ಸಂವಿಧಾನವನ್ನು ನಿಲ್ಲಿಸಿದ್ದಾರೆ. 2 ವರ್ಷ 11 ತಿಂಗಳು 18 ದಿವಸ ಹಗಲಿರುಳು ಅಂದಿರ, ನಿದ್ದೆ ಇಲ್ದಿರ, ಎಲ್ಲವನ್ನು ಬಿಟ್ಟು ಎಲ್ಲವನ್ನು ಕಳ್ಕೊಂಡು ನಮಗಾಗಿ ಇವತ್ತು ಸಂವಿಧಾನವನ್ನು ಕೊಟ್ಟಿದ್ದಾರೆ. ಇವತ್ತು 140 ಕೋಟಿ ಭಾರತೀಯರನ್ನು ಕೂಡ ಕಾಪಾಡ್ತಾ ಇರ್ತಕ್ಕಂಥದ್ದು ಆ ಮಹಾನುಭಾವನ ಕೊಟ್ಟಿರ್ತಕ್ಕಂಥ ಆ ಸಂವಿಧಾನ, ಆ ಪವಿತ್ರವಾದ ಒಂದು ಗ್ರಂಥ. ಅದಕ್ಕೆ ಹೇಳ್ತಾರೆ, ವಿಶ್ವಕ್ಕೆಲ್ಲ ಮಾದರಿ ಸಂವಿಧಾನ, ಭಾರತದ ಜೀವನಾಡಿ ಸಂವಿಧಾನ ಅಂತ. ಈ ಎರಡನ್ನು ಅರ್ಥ ಮಾಡಿಕೊಂಡ್ರೆ ಸಾಕು. ಸಂವಿಧಾನ ಇಲ್ಲದೆ ಭಾರತೀಯರು ಬದುಕಿಲ್ಲ. ವಿಶ್ವಕ್ಕೆ ಒಂದು ಆದರ್ಶವಾದಂಥ ಸಂವಿಧಾನ ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜನ್ಮದಿನಾಚರಣೆಯೆಂದು ಅವರಿಗೆ ಗೌರವ ನಮನಗಳನ್ನು ಸಲ್ಲಿಸಿ ಮುಖಾಂತರ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ತಮಗೆಲ್ಲರಿಗೂ ಕೂಡ ನಾನು ನಮ್ಮ ಎಲ್ಲ ಸಂಘಟನೆಗಳ ಪರವಾಗಿ ಆಜ್ಞಾನಣ್ಣವ್ರಿಗೂ ಮತ್ತು ಎಲ್ಲ ಮುಖಂಡರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ, ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಜೈ ಭೀಮ್.